ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಇರೋದು ಕಾಮನ್. ಅದರಲ್ಲೂ ಈ ವಾರ ಕಿಚ್ಚನ ಆದೇಶದಂತೆ ಯಾವುದೇ ಗೇಮ್ ಇರೋದಿಲ್ಲ. ಸ್ಪರ್ಧಿಗಳು ತಮ್ಮಲ್ಲಿರೋ ಸಾಮರ್ಥ್ಯದಿಂದಲೇ ತಮ್ಮನ್ನ ತಾವು ಈ ವಾರ ಪ್ರೂವ್ ಮಾಡ್ಕೋಬೇಕು. ಹಾಗೇನೆ ಎಲ್ಲರೂ ಕೂಡ ನಾಮಿನೇಟೆಡ್ ಲಿಸ್ಟ್ ನಲ್ಲಿ ಇರುವಂತದ್ದು ಅದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ನಿನ್ನೆ ಸಂಚಿಕೆಯಲ್ಲಿ ನಿಮ್ಗೆಲ್ಲ ಗೊತ್ತಾಗಿರುತ್ತೆ, ಸದ್ಯದಲ್ಲಿ ಅಭಿಷೇಕ್ ನಾಮಿನೇಷನ್ ಇಂದ ಇಮ್ಯುನಿಟಿನ ಪಡ್ಕೊಂಡಿದ್ದಾರೆ. ಇದ್ರ ಮಧ್ಯೆ ಈ ವಾರ ಪೂರ್ತಿ ಮುಖ್ಯ ದ್ವಾರ ಓಪನ್ ಆಗೇ ಇರುತ್ತೆ ಅಂತ ಮುಖ್ಯ ದ್ವಾರವನ್ನು ಕೂಡ ಓಪನ್ ಮಾಡಿಟ್ಟಿದ್ದಾರೆ ಬಿಗ್ ಬಾಸ್. ಹೀಗಿರುವಾಗ ಯಾವಾಗ ಬೇಕಾದ್ರೂ ಮನೆಯಿಂದ ಹೊರಗೆ ಹೋಗಬಹುದು ಅನ್ನೋ ಆತಂಕ, ಕುತೂಹಲ ಮನೆಯಲ್ಲಿರೋ ಸ್ಪರ್ಧಿಗಳ ಜೊತೆಗೆ ನೋಡುಗರಿಗೂ ಕೂಡ ಹೆಚ್ಚಾಗಿದೆ. ಯಾವುದೇ ಚಟುವಟಿಕೆ ಇಲ್ಲ ಅಂದ್ರೂ ಕೂಡ ನಾಮಿನೇಷನ್ ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸ್. ಯಾರು ಕೂಡ ಟಾಸ್ಕ್ ಇಲ್ಲ ಅಂತ ಆರಾಮಾಗಿ ಕೂರೋ ಹಾಗಿಲ್ಲ. ಕ್ಯಾಪ್ಟನ್ ಆಗಿರೋ ಧನುಷ್ಗೆನೆ ನಾಮಿನೇಷನ್ ಅನ್ನೋ ಬಲೆ ಬಿಡ್ಲಿಲ್ಲ. ಹಾಗಾಗಿ ಈ ವಾರ ಮುಗಿಯುವಷ್ಟರಲ್ಲಿ ಯಾರ್ಯಾರು ನಾಮಿನೇಷನ್ ಆಗ್ತಾರೆ, ಯಾರ್ಯಾರು ಸೇಫ್ ಆಗ್ತಾರೆ ಅನ್ನೋದು ಪ್ರಶ್ನೆಯಾಗೆ ಉಳಿದಿರುತ್ತೆ. ಆದ್ರೆ ಕೂತು ನೋಡುವಂತ ಜನತೆ ಮನಸ್ಸಲ್ಲಿ ಇಂಥವ್ರು ಮನೆಯಲ್ಲಿ ಇರ್ಬೇಕು, ಇಂಥವ್ರು ಮನೆಯಿಂದ ಹೊರಗಿದ್ರೆ ಒಳ್ಳೇದು ಅನ್ನೋದು ಇದ್ದೇ ಇರುತ್ತಲ್ವಾ. ಅದ್ರ ಆಧಾರದ ಮೇಲೆ ಈ ವಾರ ಯಾರು ಮನೆಯಿಂದ ಹೊರಗೆ ಬರಬಹುದು, ಯಾರು ಬರ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ. ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ಎಲ್ಲರ ಬಾಯಲ್ಲಿ ಬರೋದು ರಿಷಾ ಗೌಡ. ರಿಷಾ ಗೌಡ ಇಂದಲೇ ಮನೆ ನೆಮ್ಮದಿ ಹಾಳಾಗಿ ಹೋಗಿದೆ ಅಂತ ಎಲ್ಲಾ ಸ್ಪರ್ಧಿಗಳು ಹೇಳ್ತಾ ಇದ್ದಾರೆ. ಹಾಗೇನೆ ಜನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮೊದಲು ಆ ಎಮ್ಮನ್ನ ಮನೆಯಿಂದ ಹೊರಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದಲ್ಲದೆ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳ ಪೈಕಿ ಗಿಲ್ಲಿ ಇದಾಗ್ಲೇ ಕನ್ನಡಿಗರ ಮನಸ್ಸನ್ನ ಗೆದ್ದು ತಮ್ಮ ಮನೆ ಮಗನಾಗಿ ಗಿಲ್ಲಿಯನ್ನ ಸ್ವೀಕರಿಸಿದ್ದಾರೆ. ಹೀಗಿರುವಾಗ ಗಿಲ್ಲಿ ಮೇಲೆ ಕೈ ಮಾಡಿರೋ ರಿಷಾ ಗಿಲ್ಲಿ ಮತ್ತೆ ಬಿಗ್ ಬಾಸ್ ಅಭಿಮಾನಿಗಳು ಗಿಲ್ಲಿ ಅಭಿಮಾನಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. ಹಾಗಾಗಿ ರಿಷಾ ಗೌಡಗೆ ಪಾಠ ಕಳ್ಸೋಣ ಅಂತ ಏನಾದ್ರೂ ಜನ ಮನ್ಸನ್ನ ಮಾಡಿದ್ರೆ ಪಕ್ಕ ಇವರ ರಿಷಾ ಮನೆಯಿಂದ ಹೊರಗ್ ಬರೋದು ಖಂಡಿತ ಅನ್ಸುತ್ತೆ. ಇಲ್ಲ ಒಂದ್ ವೇಳೆ ರಿಷಾ ಲಕ್ ಏನಾದ್ರೂ ಆಕೆ ಪರವಾಗಿದ್ದು ನಾಮಿನೇಷನ್ ಇಂದ ಪಾರಾದ್ರೆ ಜನತೆಯ ಗೆಸ್ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡುತ್ತೆ. ಹಾಗಾದ್ರೆ ರಿಷಾ ಏನಾದ್ರೂ ಎಲಿಮಿನೇಟ್ ಆಗಿಲ್ಲ ಅಂದ್ರೆ ರಿಷಾನ ಬಿಟ್ಟು ಮನೆಯಿಂದ ಹೊರಗೆ ಹೋಗೋ ಆ ಸ್ಪರ್ಧಿ ಯಾರು ಇನ್ನೂ ಮನೆಯಲ್ಲಿ ಉಳಿಯೋದಕ್ಕೆ ಅರ್ಹರಲ್ಲ ಅಂತ ನಿಮ್ಗನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.